ಎಕ್ಸಾಸ್ಟ್ ಹಾಕಿದ್ಮೇಲೆ ಮೈಲೇಜ್ ಏನು ಕೊಡ್ತಾ ಇದೆ ಗಾಡಿ, ಏನು ಕತೆ, ಏನು ಸೀನು ಅಂತ ಇವತ್ತು. ಈ ಸ್ಮೋಕ್ ಹೆವಿ ಬರ್ತಾ ಇದ್ದಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಸೊ ಮೇನಾಗಿ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ರಪ್ಪ, ವ್ಯೂಸ್ ಹೋಗಲಿ. ಯೂಟ್ಯೂಬಿಂದ ಬೇರೆ ಹೊಸ ನ್ಯೂಸ್ ಬಂದ್ಬಿಟ್ಟೈತೆ. ನೆಕ್ಸ್ಟು ಯೂಟ್ಯೂಬ್ ಇವಾಗ ಅದೇ ಗೂಗಲ್ ಆ್ಯಡ್ಸೆನ್ಸ್ ಕೊಡೋದು 8K ವಾಚ್ ಅವರ್ಸ್ಗಂತೆ. 4,000ನೇ ನಮ್ಮ ಕೈಲಿ ಮಾಡೋಕ್ಕಾಯ್ತಾಯಿಲ್ಲ, ಇನ್ನು 2,500 ಕಚ್ಕೊಂಡ್ಬಿಟ್ಟೈತೆ. ಸೊ ಬೇಗ ಶೇರ್ ಮಾಡಿ, ಚಚ್ಚಿ ಬಿಸಾಕ್ರಿ, ಬೇಗ ಜನ ಎಲ್ಲ ನೋಡಲಿ. ಈ ಸ್ಮೋಕ್ ಹೆವಿ ಬರ್ತಾ ಇದ್ದಪ್ಪ. ತಿರ್ಗು ನಾಳೆ ಶೋರೂಮಿಗೆ ತೊಗೊಂಡೋಗ್ಬೇಕು ಅನ್ಸುತ್ತೆ ಗಾಡಿನ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ಸ್, ಚಚ್ಚಿ ಬಿಸಾಕ್ರಿ. ಒಳ್ಳೊಳ್ಳೆ ಕಾಂಟೆಂಟ್ಗಳು ಕೊಡೋಕೆ ಟ್ರೈ ಮಾಡ್ತೀನಿ. ಅಷ್ಟರೊಳಗೆ ಯೂಟ್ಯೂಬು ಗೂಗಲ್ ಆ್ಯಡ್ಸೆನ್ಸ್ ಬಂದು ಕಾಸು ಬರೋ ಥರ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಅದೇ ಮೋಟೋ ವ್ಲಾಗಲ್ಲಿ ಪುಷ್ ಮಾಡ್ಬೋದು. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಳ್ರಿ. ಸೊ ಮೇಯ್ನಾಗಿ ಬಂದ್ಬಿಟ್ಟು ಹೇಳ್ತೀನಿ, ಎಕ್ಸಾಸ್ಟ್ ಹಾಕಿದ್ಮೇಲೆ ಮೈಲೇಜ್ ಏನು ಕೊಡ್ತಾಯಿದೆ ಗಾಡಿ, ಏನು ಕತೆ, ಏನು ಸೀನು ಅಂತ ಇವತ್ತು. ಸೊ ಮೈಲೇಜ್ ಬಂದು ಡ್ರಾಪ್ ಆಗೈತೆ. ಆ್ಯಕ್ಚುಲಿ ಮೊದಲು ಒಂದು 40ವರೆಗೂ ಕೊಡ್ತಾಯಿತ್ತು. ಇವಾಗ ನನ್ನ ಗಾಡಿ ಸರಿ ಇಲ್ವಲ್ಲ, ಸರಿ ಐತೆ ಅನ್ನೋಕ್ಕೆ ಆ್ಯಕ್ಚುಲಾಗಿ ಹೇಳ್ಬೋದಾಯಿತು. ಸರಿ ಇದ್ದಿದ್ರೆ ಚೆಕ್ಕೆ ಮಾಡಿಬಿಡ್ಬೋದಾಯಿತು. ಗಾಡಿ ಪೆಟ್ರೋಲ್ ಖಾಲಿ ಆದಮೇಲೆ 1 ಲೀಟ್ರ್ 2 ಲೀಟ್ರ್ ಬ್ಯಾಗಲ್ಲಿ ಮಡಿಕೊಂಡು ಓಡಾಡ್ಬೋದಾಯಿತು. ಬಟ್ ಈಗ ಆ ಥರ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸಿ ಏನು ಕತೆ, ಏನು ಸೀನು ಅಂತ. ಮೈನಾಗಿ ಆ್ಯಕ್ಚುಯಲ್ ಮೈಲೇಜ್ ಬಂದು ಈ ಗಾಡಿ ಅದೇ ಎಕ್ಸಾಸ್ಟ್ ಹಾಕ್ಸಿದ್ಮೇಲೆ ಒಂದು ನನಗನ್ನಿಸ್ದಾಗ ಒಂದು 35 ಕೊಡ್ತಾ ಇರ್ಬೋದು ಅಷ್ಟೇ ಆ್ಯಕ್ಚುಲಾಗಿ. ಸೊ ನೋಡೋಣ ಏನು ಕತೆ, ಏನು ಸೀನ್, ಏನು ಮಾಡೋದು ಅಂತ. ಮೈನಾಗಿ ಶೋರೂಮಿಗೆ ತೊಗೊಂಡು ಹೋಗ್ಬೇಕು ಇವಾಗ, ಕವಾಸಕಿ ಶೋರೂಮಿಗೆ ತೊಗೊಂಡು ಹೋದ್ರೇ ಗೊತ್ತಾಗೋದು ಗಾಡಿದು ಏನು ಕತೆ ಅಂತ. ಬಿಕಾಸ್ ಸಿಕ್ಕಾಬಟ್ಟೆ ಸ್ಮೋಕ್ ಬರ್ತಾಯಿದೆ. ಈ ಥರ ಎಲ್ಲ ಓಡಿಸ್ಬಾರ್ದು ಗಾಡಿನ, ಫುಲ್ಲು ಟ್ವಿಸ್ಟ್ ಆಗ್ಬಿಡೋದು ಈ ಥರ ಎಲ್ಲ ಓಡಿಸಿದ್ರೆ. ನೆಕ್ಸ್ಟ್ ಬಂದು ಊರಿಗೆಲ್ಲ ಹೋಗ್ಬೇಕು ಬಾಯ್ಸ್. ಬೇಜಾನ್ ಪ್ಲ್ಯಾನ್ಸ್ಗಳವೆ ಅಂದ್ಕೊಳ್ಳಿ. ಇನ್ನು ಊರಿಗೆ ಹೋಗಬೇಕು. ಅಲ್ಲಿ ಒಳ್ಳೆ ಗಾಡಿ ಐತೆ ರಿವ್ಯೂ ಮಾಡೋಕ್ಕೆ. ಕ್ರೇಜಿ ಗಾಡಿಗಳ ರಿವ್ಯೂ ಬರುತ್ತೆ ಊರಿಗೆ ಹೋದರೆ. ಸೊ ಲೆಟ್ಸ್ ಸಿ ಫ್ರಿಕಿನ್ ಏನು ಮಾಡ್ಬೋದು ಲೈಫ್ ಒಳಗಲ್ಲ. ಅವನ ಅಕ್ಕನ ಫುಲ್ ಜಾಲಿನೇ ಲೈಫು. ಈ ಗಾಡಿ ಅದೇ ಯೋಚನೆ ಹೆವಿ ಡಬಲ್ ಮೈಂಡ್ ಆಗ್ಬಿಡೈತೆ. ಸೇಲ್ ಮಾಡೋಣ ಇಲ್ಲ ಇದನ್ನೇ ಮಡಿಕೊಳ್ಳೋಣ. ಬಿಕಾಸ್ ಈ ಥರ ಪ್ರಾಬ್ಲಮ್ ಕೊಟ್ಬಿಟ್ರೆ ಗಾಡಿ ಇನ್ನೇನು ಮಾಡೋದು ಹೇಳಿ. ಇಷ್ಟೆಲ್ಲ ಸ್ಮೋಕ್ ಬರಬಾರ್ದು ಬಾಯ್ಸ್. ಗಾಡಿ ಸಿಕ್ಕಾಪಟ್ಟೆ ಸ್ಮೋಕ್ ಬರ್ತಾಯಿದೆ ಗಾಡಿ. ಸೊ ತಿಗಾ ಉರಿತೈತೆ ನನಗೂ. ಮೈಲೇಜೂ ಅಷ್ಟೇ ಒಂದು 35 ಬರ್ತಾಯಿದ್ರೆ ಹೆಚ್ಚು ಎಕ್ಸಾಸ್ಟ್ ಹಾಕಿದ್ಮೇಲೆ. ಸೊ ಸ್ಟಾಕ್ ಎಕ್ಸಾಸ್ಟ್ ಹಾಕ್ತೀನಿ ನಾಳೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸುಮ್ಮನೆ ಹಿಂಗೆಲ್ಲ ಇದ್ದರೆ ಮಕ್ಕರ ಆಗ್ಬಿಡುತ್ತೆ. ಬಿಕಾಸ್ ಇನ್ನೇನು ಹೇಳಿ, ಎಷ್ಟು ಓಡಿಸಿದ್ದೀವಿ, 375 ಕಿಲೋಮೀಟರ್ಸ್ ಆಗೈತೆ. ಕಿಲೋಮೀಟರ್ಸ್ ಆಗೈತೆ ಆಯಿತಾ ಗಾಡಿ. ಆದ್ರೂ ಸ್ಮೋಕ್ ಕಮ್ಮಿ ಆಗಿಲ್ಲ ಅಂದರೆ ಏನು ಹೇಳೋದು ಹೇಳಿ ಗಾಡಿಗೆ. ನನಗಂತೂ ಬೇಜಾರಾಗ್ಬಿಡೈತೆ ಅಷ್ಟೇ. ನೋ ವರ್ಡ್ಸು ಗಾಡಿ ಬಗ್ಗೆ. ಮೈನಂಗೆ ನಾರ್ಮಲಾಗಿ ಏನು ಗೊತ್ತಾ, ಬೇರೆಯವ್ರಿಗೆ ಗಾಡಿ 50 ಮೈಲೇಜ್ ಬರ್ತೈತೆ ಬಾಯ್ಸ್. 45, 50 ಆ ಥರ ಲೆಕ್ಕಾಚಾರದೊಳಗೆ. ಅದು ಯಾವ ಥರ ಅಂತ ಗೊತ್ತಿಲ್ಲ ನನಗೆ. ನಂದು ಬರ್ತಾಯಿತ್ತು 40+ ಎಲ್ಲ ಕೊಟ್ಟೈತೆ ನಂದು ಮೈಲೇಜು. ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ಆ್ಯಾವ್ರೇಜು 40+ ಎಲ್ಲ ಆರಾಮಾಗಿ ಕೊಟ್ಟೈತೆ. ಸೊ ನೋಡ್ಬೇಕು ಏನು ಕತೆ, ಏನು ಸೀನು ಅಂತ. ಆ್ಯಕ್ಚುಲಾಗಿ ಏನು ಗೊತ್ತಾ, ಫುಲ್ ಟ್ಯಾಂಕು ಖಾಲಿನೂ ಮಾಡಬಾರ್ದು. ಖಾಲಿ ಮಾಡಿದ್ರೂ ಮಕ್ಕರ ಆಗ್ಬಿಡುತ್ತೆ. ಸೊ ನೋಡೋಣ ಏನಾಗುತ್ತೆ, ಏನು ಕತೆ, ಏನು ಸೀನು ಅಂತ. ಬನ್ನಿ ಇವಾಗ ಫಸ್ಟು ಹೋಗೋಣ. ಓಮ್ ಗಾಡಿ ಬಾಯ್ಸ್ ಫುಲ್ಲು ರೆಡಿ ಮಾಡ್ತಾಯಿದ್ದೀವಿ ಕ್ರೇಜಿಯಾಗಿ. ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ನಿಮಗೆ ಏನು ಮಾಡಿಸ್ತಾಯಿದ್ದೀವಿ ಗಾಡಿಗೆ, ಏನು ಕತೆ, ಏನು ಸೀನು ಅಂತ. ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೇ 1 ಎಕ್ಸ್ಟ್ರೀಮ್ ಆಗುತ್ತೆ ನೋಡಿ ಬೆಂಗಳೂರೊಳಗೆ. ಎಕ್ಸ್ಟ್ರೀಮ್ 250 ಬಂದು ಟೇಸ್ಟ್ ಇರೋರು ಮಾತ್ರ ಅಷ್ಟೇ ಆ ಗಾಡಿ. ಅದನ್ನ ನಾವು ರೆಡಿ ಮಾಡಿ 1 ಮಾಡ್ತೀವಿ. ಸುಮ್ಮನೆ ಹೇಳ್ತಾಯಿಲ್ಲ, ಮಾಡಿ ತೋರಿಸ್ಬೇಕಂತೆ. ಸುಮ್ಮನೆ ನಾನು ಬ್ಲಾಗೊಳಗೆ ಹೇಳಿರೋದು ಫಸ್ಟ್ ಬ್ಲಾಗೊಳಗೆ. ಏನಿಗೆ ಗೊತ್ತಾ ಈ ಬ್ಲಾಗೊಳಗೆ ಹೇಳಿದ್ದು, ಬಿಕಾಸ್ ಐಟಮ್ ಎಲ್ಲ ಬಂದ್ಬಿಟ್ಟೈತೆ ಆಗಲೇ. ಒಂದು ವಾರ ಫ್ರೀಯಾಗಿ ರೆಡಿ ಮಾಡ್ಸೋಕೆ ಕುತ್ಕೊಬೇಕು ಮಸ್ತಾಗಿ. ಅಷ್ಟೇ. ಅಯ್ಯೋ ಗಾಡಿ ಬೇರೆ ABS ಇಲ್ಲಪ್ಪ. ಒಂದು ಚೂರು ಸ್ಕಿಡ್ ಆದರೆ
ಗಾಡಿ ಶೋರೂಮ್ ಒಳಗೆ ಒಂದು ವರ್ಷ ಇಟ್ಕೊತಾರೆ ರೆಡಿ ಮಾಡ್ಕೊಡೋಕ್ಕೆ. ಇನ್ನು ಮಿಕ್ಕಿದ್ದು ಬೇರೆ ಲೆಕ್ಕಾಚಾರ. ನಾನೇನು ಬಿಡಿ ರೆಡಿ ಆಗೋಯ್ತೀನಿ 1 ವಾರ 2 ವಾರಕ್ಕೆ. ಯಪ್ಪ ಏನು ಆಗೋದು ಬೇಡ, ಸುಮ್ಮನಿರಪ್ಪ. ಜಾಸ್ತಿ ಆಕ್ಸಿಡೆಂಟ್ಗಳು ಅನುಭವಿಸ್ಬಿಡಿ ಇನ್ನು ಲೈಫ್ ಒಳಗೆ. ಏನು ಗೊತ್ತಾ, ಆಕ್ಸಿಡೆಂಟ್ ಆಗೋದು ನಮಗೆ ಒಂಥರ ಅಯ್ಯೋ ಬಿಡು ಸತ್ತರೆ ಸಾಯೋಣ ಅನಿಸುತ್ತೆ. ಬಟ್ ಅಪ್ಪ ಅಮ್ಮಂಗೆ ಹೆಂಗಿರುತ್ತೆ ಗೊತ್ತಾ, ದೇ ಕ್ಯಾನ್ ಟೇಕ್ ಇಟ್ ಬಾಯ್ಸ್. ಮೈನಾಗಿ ಸೊ ಹುಷಾರಾಗಿ ಓಡಿಸ್ಬೇಕಾದ್ರೆ ಯಾವಾಗಲೂ ಹೆಲ್ಮೆಟ್ ಹಾಕೊಳ್ಳಿ. ಮೈನಾಗಿ ಹೆಲ್ಮೆಟ್ ಹಾಕೊಳ್ರಿ ಅಷ್ಟೇ. ಹಂಗೆ ಎಲ್ಲ ಓಡಿಸ್ಬೇಡ್ರಿ, ಫುಲ್ಲು ಮಕ್ಕಾರ ಆಗ್ಬಿಡುತ್ತೆ ಹಂಗೆ ಎಲ್ಲ ಓಡಿಸಿದ್ರೆ. ಸೊ ಇಲ್ಲಿ ನನಗೆ ಹೆವಿ ಕಾಪ್ಸ್ ಅಂತೂ ಹೆವಿ ಹಿಂಸೆ ಅಂದ್ಕೊಳ್ರಿ. ಇಲ್ಲಿ ಓಡಾಡೋಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಡೈತೆ ಲೈಫ್ ಒಳಗೆ ಕಾಪ್ಸ್ದು. ಓಯ್ ಯಾವುದಪ್ಪ ಅದು ಸೆಡಾನು ನೆಲಕ್ಕೆ ಕಚ್ಕೊಂಬಿಡೈತೆ ನೋಡಿ. ಈ ಥರ ಎಲ್ಲ ಓಡಿಸ್ಬಿಟ್ರೆ ನಂಗೆ ಅನ್ನಿಸ್ದಂಗೆ 40 ಕೊಡುತ್ತೆ ಎಕ್ಸಾಸ್ಟ್ ಇದ್ದಾಗಲೂ. ಬಟ್ ನಾನು ಹಂಗೆ ಓಡಿಸಲ್ವಲ್ಲ. ಯಾವುದಿದು? ಎಕ್ಸಾಸ್ಟ್ ಎಲ್ಲ ಐತಪ್ಪ ಈ ಕಾರೊಳಗೆ. ಸ್ಪೋಟಾ ಅಲ್ಲ, ಬಾಡಿ ಕಿಟ್ ಅಂತೂ ಚೇಂಜ್ ಮಾಡ್ಸವ್ರೆ, ನೀಟಾಗಿ ಗೊತ್ತಾಯ್ತೈತೆ. ಲೋ ಪ್ರೊಫೈಲ್ ಟೈರ್ ಹಾಕ್ಸವ್ರೆ, ಲೋವರ್ ಮಾಡ್ಸವ್ರೆ. ಆದರೆ ಸಾಕಾದಾಗ ಮಾಡಿಕೊಂಡವ್ರ ಕಾರ್ನ. ದಟ್ಸ್ ವಾಟ್ ಟೇಸ್ಟ್ ಇರಬೇಕು ಮೈನಾಗಿ ಅನ್ನೋದು. ಸ್ಪೋರ್ಟ್ ಬಾಡಿ ಗ್ರಿಲ್ಲೆಲ್ಲ ಹಾಕ್ಸವ್ರೆ. ಬಟ್ ಗೊತ್ತಿಲ್ಲ ಬಾಯ್ಸ್, ಏನು ಗೊತ್ತಾ, ಮೇಲೆ ನೋಡ್ಬಿಟ್ಟು ನಮಗೇನು ಗೊತ್ತಾಗಲ್ಲ ಇವಾಗ ಪ್ರಾಪರಾಗಿ ಗಾಡಿದೆಲ್ಲ. ಯಾಕೆ ಅಂತ ಕೇಳಿ, ಬಿಕಾಸ್ ಒಳಗಡೆ ಜುಗಾಡ್ಗಳು ಮಾಡಿಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಜುಗಾಡ್ಗಳು ನಡೀತದೆ ಇವಾಗ. ಅದೂ BMW ಅದು ಇದು ಅಂದರೆ. ಸೊ ವಿ ಕಾಂಟ್ ಜಡ್ಜ್ ಕಾರ್. ಒಳಗಡೆ ಬೇಕಾದರೆ M2 ಇಂಜಿನ್ ಇರ್ಬೋದು, ಇಲ್ಲ M340i ಇಂಜಿನ್ ಇರ್ಬೋದು. ಬಟ್ ಗೊತ್ತಾಗಿದ್ದೇನು ಅಂದರೆ ಆ ಡೀಸೆಲ್ ಕಾರ್ ಅಂತ ಗೊತ್ತಾಯ್ತು ನನಗೆ. ಆ ಸೌಂಡಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಆ ಟರ್ಬೋ ಸೌಂಡ್ ಬರೋದು ಗೊತ್ತಾ ಗಾಡಿ ಮುಂದಕ್ಕೆ ಹೋದಾಗ, ಅದರೊಳಗೆ ಗೊತ್ತಾಗ್ಬಿಡುತ್ತೆ. ಸೊ ಬನ್ನಿ ಬಾಯ್ಸ್ ಓಡೋಣ. ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಆವ್ರೇಜ್ ಎಷ್ಟು ಕೊಡುತ್ತೆ ಎಕ್ಸಾಸ್ಟ್ ಹಾಕ್ಸಿದ್ರೆ ಅಂತ. ಸೊ ಎಕ್ಸಾಸ್ಟ್ ಇರಬೇಕು ಬಾಯ್ಸ್ ಗಾಡೀಲಿ. ಬಟ್ ಕಾಪ್ಸ್ ಹೆಂಗೆ ಹೊಡಿತಾರೆ ಗೊತ್ತಾ ಬಗ್ಗಿಸ್ಕೊಂಡು. ನೋಡಿ ಇಂಥ ರೋಡ್ಗಳಿಗೆ KLX 7 ಮಾಡಿಸಿರೋದು. ಹೊಡೀರಿ ನಮ್ಮ ಸರ್ಕಾರಕ್ಕೆ ಚಪ್ಪಾಳೆ ಹೇಳ್ತೀನಿ. ಯಪ್ಪ ಟ್ಯಾಕ್ಸ್ ಕಟ್ಟೋದಕ್ಕೂ ಇವ್ರುಗಳು ಮಾಡಿರೋ ರೋಡ್ಗೂ ದೇವರೇ ಮೆಚ್ಚಬೇಕು. ದೇವ್ರೇನು ಇವ್ರಿಗೇನು ಕಷ್ಟ ಕೊಡಲ್ಲ ಬಿಡಿ. ನಾವುಗಳೇ ಸಾಯ್ತಾ ಇರ್ತೀವಿ ಅಷ್ಟೇ, ಸಾಯೋವರೆಗೂ ಏನಾದರೂ ಕಷ್ಟದೊಳಗೆ. ಇವ್ರುಗಳೇನು ಮಧ್ಯದೊಳಗೆ ಇರೋರು ಚೆನ್ನಾಗಿ ತಿನ್ಕೊಂಡೇ ಇರ್ತಾರೆ. ಸ್ಯಾಂಕ್ಷನ್ ಮಾಡಿಸ್ಕೊತಾರೆ, ರೋಡ್ ರೆಡಿ ಮಾಡಿಸ್ತೀವಿ ಅಂತ ಮೇಲ್ಗಡೆ ತಾಪೆ ಹೊಡಿತಾರೆ, ಒಳಗಡೆ ಕಾಸು ತಿಂತಾರೆ. ಅದೇ ಆಗೋದಿಲ್ಲೆಲ್ಲ. ಇದು ಬಂದು ಪ್ರಾಪರ್ ಸುಂಕದಕಟ್ಟೆ. ನಮ್ಮ ಸುಂಕದಕಟ್ಟೆ ಬಿಡಿ ಗೊತ್ತಲ್ಲ. ಇಫ್ ಯು ವಾಂಟ್ ಟು ಡೂ ಆಫ್ ರೋಡ್, ಆ ಬೇಬಿ ಕಮ್ ಟು ಸುಂಕದಕಟ್ಟೆ. ಅದೇ ಥರ ಲೆಕ್ಕಾಚಾರ ಅಂದ್ಕೊಳ್ಳಿ. ಸೊ ಬನ್ನಿ ಓಡೋಣ. ನೋಡಿ ಟ್ರಾಫಿಕ್ಕು, ಅಲ್ಲಿಂದ ಇವೇರಿಗೆ ಬರ್ಬೇಕು ನಾನು ನಮ್ಮ ಬಾಯ್ಸ್ನ ಮೀಟ್ ಆಗೋಕ್ಕೆ. ಅದು ಲಾಯಲ್ ಫ್ರೆಂಡ್ಸು ಅಂದರೆ, ಲಾಯಲ್ ಫ್ರೆಂಡ್ಸು ಅಂತ ಅಲ್ಲ, ಲೈಕ್ ನಾನು ನಂಬೋ ಫ್ರೆಂಡ್ಸ್ ಅಂದರೆ ಒಂದು ಸ್ವಲ್ಪ ಜನ ಫಿಲ್ಟರು. ಬಿಕಾಸ್ ನನ್ನ ಲೈಫಲ್ಲಿ ನಾನು ಯಾವ ಹುಡುಗಿರ ಜೊತೆನೂ ಮಾತಾಡಲ್ಲ, ಲೈಕ್ ಯಾರನ್ನೂ ಫಾಲೋ ಮಾಡ್ತಾಯಿಲ್ಲ. ಆ ಥರ ಒಂಥರ ಸ್ಟ್ರಿಕ್ಟ್ ಪರ್ಸನ್. ನನಗೆ ನಾನು ಗೆರೆಗಳು ಹೇಳ್ಕೊಂಬಿಟ್ಟಿನಿ ಲೈಫ್ ಒಳಗೆ, ಇದು ಮಾಡಿದ್ರೆ ಪಕ್ಕ ಹಾಳಾದ್ಯಾ ಶಿಷ್ಯ ಅಂತ. ಬಿಕಾಸ್ ಲೈಫ್ ಒಳಗೆ ಅಷ್ಟು ಹೊಡೆಸ್ಕೊಂಬಿಟ್ಟಿದ್ದೀನಿ. ಓ ಹಿಮಾಲಯನ್ ಅವ್ರು ನೋಡಪ್ಪ ರೇಸು. ಸರಿ ಅಣ್ಣ ಗೆಲ್ಲೋಗೋಣ ಆಯಿತು, ನಾನು ರೇಸೆಲ್ಲ ಆಡಲ್ಲ, ನೀನೇ ಕಿಲಾಡಿ. ಓಹೋ ಫ್ಲೆಕ್ಸ್ ನೋಡ್ರಪ್ಪ, ಫ್ಲೆಕ್ಸು ಅಣ್ಣಂದು. ಅಯ್ಯೋ ಶಿಷ್ಯ ಪಕ್ಕದಲ್ಲಿ ಬಂದಿದ್ರೆ ಬ್ರೋ ಸೂಪರ್ ಬ್ರೋ ಅಂತ ಇದೆ ಅವ್ನಿಗೆ ಇವಾಗ. ಬ್ರೋ ಕ್ರೇಜಿ. ಏನಕ್ಕೆ ಅಂತ ಮಕ್ಕರಾಗೋದು ಅವನು ಸೂಪರ್ ಅಂದಿದ್ಕೆ. ಬಾಯ್ ಸಿಗ್ನಲ್ ಅಲ್ಲಿ ಓಡಿಸ್ಬೇಕಾದ್ರೆ ನಿಮಗೂ ಅದೇ ಹೇಳ, ಸಿಡಿಬೇಡ್ರಿ. ಇವಾಗ ಅವ್ನು ಬಂದ ಗೊತ್ತಾ, ಕೈಯೆಲ್ಲ ಬಿಡ್ಕೊಂಡು ಜೋಶಲ್ಲಿ. ಬಿಕಾಸ್ ಆ ಏಜೆಲ್ಲ ಹೋಯ್ತು ನಮ್ಮದು. ನಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರು ಪಾಸ್ ಆಗಿದ ತಕ್ಷಣ ಅವ್ರ ಪಕ್ಕದಲ್ಲಿ ಹೋಗ್ಬಿಟ್ಟು ಫ್ಲೈ ಬೈ ಕೊಡ್ಬೇಕು ಅವ್ರಿಗೆ. ಅವೆಲ್ಲ ಹೋಯ್ತು. ಬಿ ಎ ಮೆಚ್ಯೂರ್ಡ್ ಬೈಕರ್ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಅಯ್ಯೋ ಸೈಕು, ಯಾರನ್ನೂ ಜಡ್ಜು ಮಾಡೋಂಗಿಲ್ಲ, ಯಾರಿಗೂ ಬೈಯಂಗೂ ಇಲ್ಲ. ಹೆವಿ ಸಮಸ್ಯೆ.
ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಅಣ್ಣ ನೋಡ್ರಿ ಕಿಲಾಡಿ ಥರ ಸಿಗರೇಟ್ ಹೊಡಿತಾವ್ರೆ, ನಿಂತ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ನಮ್ಮ ಇಂಡಿಯನ್ ಲೆಜೆಂಡ್ಸ್ ಅಪ್ಪ, ಅವರು ಕುಡುಕರು ಅಂತ ಹೇಳೋಕ್ಕಾಗಲ್ಲ ನಾವು. ನಮ್ಮ ದೇಶ ಬೆಳೆಸ್ತಾ ಇರೋದೇ ಅವರು. ಯಪ್ಪ ನೋಡಿ, ಕೆಟ್ಟದು ಅಂತ ಗೊತ್ತಿದ್ರು ಆಲ್ಕೋಹಾಲ್ ಸೇಲ್ ಮಾಡೋಕ್ಕೆ ಬಿಡ್ತಾರೆ, ಸಿಗರೇಟ್ ಸೇಲ್ ಮಾಡೋಕ್ಕೆ ಬಿಡ್ತಾರೆ ಅಂದರೆ ಅದರಿಂದ ಇರೋ ರೆವೆನ್ಯೂನೇ ಬೇರೆ ಲೆಕ್ಕಾಚಾರ ಗೌರ್ಮೆಂಟ್ಗೆ. ಅರ್ಧಕ್ಕರ್ಧ ಸಾಲಗಳನ್ನೇ ತೀರಿಸ್ಬಿಡ್ಬೋದು ಅನಿಸುತ್ತೆ ಈ ಎಣ್ಣೆ ಮತ್ತು ಸಿಗರೇಟಿಂದ ಬರೋ ಕಾಸುಗಳಲ್ಲಿ. ನಮ್ಮದೇ ಸಾರಿ ಇದು, ನಮ್ಮದೇ ಸೊ ಬಾಯ್ಸ್ ಹೊಡ್ತೀನಿ, ಮಾತಾಡ್ತಾನೆ ಇರ್ತೀನಿ, ಒಳ್ಳೆ ಮಜಾ ತೊಗೊತಾ ಇರ್ತೀನಿ. ಬಿಕಾಸ್ ನಾನು ಯಾರ ಜೊತೆನೂ ಜಾಸ್ತಿ ಎಲ್ಲ ಮಾತಾಡಲ್ಲ ಕ್ಯಾಮ್ರಾ ಜೊತೆ ಬಿಟ್ಟರೆ. ನನಗೆ ನಾನೇ ಬೇರೆಯವ್ರನ್ನ ಫನ್ ಮಾಡೋದು ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡಲ್ಲ ಯಾರನ್ನೂ. ಅಲ್ಲಿ ಎನ್ಕರೇಜ್, ಗುಡ್ ಆರ್ ಬ್ಯಾಡ್ ತಲೆ ಕೆಡಿಸ್ಕೊಬಾರ್ದು, ಒಳ್ಳೇದೋ ಕೆಟ್ಟದೋ ಎನ್ಕರೇಜ್ ಮಾಡಬೇಕು. ಇರೋಣ ಹಾಕೋಣ. ಸರ್ಕಲ್ ಒಳಗೆ ಸಮಾಧಿ ಮಾಡೋ ಥರ ಬರ್ತಾವನೆ ಕಿಲಾಡಿ. ಸೊ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ ಬಾಯ್ಸ್, ಅದನ್ನ 50 ಸತಿ ಹೇಳ್ಬಿಟ್ಟು ಅನ್ಸುತ್ತೆ ಆಗಲಿಂದ. ಸೊ ಮೈನಾಗಿ ಹೊಡ್ತೀನಿ. ಏನು ಮಾಡಬೇಕು ಗೊತ್ತಾ, ಕಾಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.